ಬಂದೆ ಇದೆಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ಏನಕ್ಕ ಇಷ್ಟೆಲ್ಲ ಆಗಿದೆ ಆದರೂ ನೀನು ಚೆನ್ನಾಗಿದ್ದೀನಿ ಅಂತ ಹೇಳ್ತೀಯಲ್ಲೇ? ಅಲ್ಲ, ನನಗೆ ಒಂದೇ ಒಂದ್ಸರಿ ಫೋನ್ ಮಾಡಬೇಕು ಅಂತ ನಿನ್ಗೆ ಯಾವತ್ತೂ ಅನಿಸೇ ಇಲ್ವಾ? ಹಾಗಾದರೆ ನಾನು ಅಷ್ಟು ದೂರದಲ್ಲಿ ಆಗ್ಬಿಟ್ಟು ನಾನು ನಿಂಗೆ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಕಣೆ. ಅದು ನೀನು ಓದಬೇಕು ಅಂತ ತುಂಬ ಆಸೆ ಪಟ್ಟು ಹೋಗಿದ್ಯಾ. ಇಲ್ಲಿ ನಡೆಯೋದೆಲ್ಲದನ್ನು ಹೇಳಿ ನಿನ್ನ ಮನಸ್ಸನ್ನ ಯಾಕೆ ಹಾಳು ಮಾಡಬೇಕು ಅನ್ನೋ ಕಾರಣಕ್ಕೆ ಹೇಳಿಲ್ಲ ಅಷ್ಟೇ. ಆದರೆ ನನಗೆ ಎಷ್ಟು ಸರಿ ಅನಿಸ್ತಾ ಇತ್ತು, ಈ ಸಮಯದಲ್ಲಿ ನನ್ನ ತಂಗಿ ನನ್ನ ಜೊತೆಗೆ ಇರಬೇಕಿತ್ತು ಅಂತ. ಹಾಗೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ಅಕ್ಕ. ಹಾಂ ಅಕ್ಕ, ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನೀನು ಹೇಗಿದ್ದೆ? ಎಷ್ಟು ಖುಷಿಯಾಗಿ, ಎಷ್ಟು ಸಂತೋಷವಾಗಿದ್ದೆ ಅಕ್ಕ. ಆದರೆ ಇಷ್ಟು ಕಡಿಮೆ ಸಮಯದಲ್ಲಿ ನಿನ್ನ ಜೀವನದಲ್ಲಿ ಏನೇನು ಆಗೋಗಿದೆಯಲ್ಲ ಅಕ್ಕ, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ನನಗಂತೂ ನಿಜವಾಗ್ಲೂ ಒಂದು ಅರ್ಥ ಆಗ್ತಾಯಿಲ್ಲ, ನಂಬಕ್ಕೂ ಆಗ್ತಾಯಿಲ್ಲ ಕಣೆ. ಏನು ಮಾಡಲಿ ನಿತ್ಯ, ಎಲ್ಲ ನನಗೆ ಹಣೆ ಬರಹ ಅಷ್ಟೆ. ಅಕ್ಕ ಸಾಕು, ಇಷ್ಟು ದಿನ ನೀನು ತುಂಬ ಹತ್ತಿದೆ ಅಂತ ನನಗೆ ಗೊತ್ತಿದೆ. ಈಗ ಮೊದಲು ಕಣ್ಣೋಡಿಸ್ಕೊ. ಮಗಳೇ, ಹೇಗಿದೆಯಮ್ಮ? ಅಲ್ಲಮ್ಮ, ನನಗೊಂದು ಫೋನ್ ಮಾಡೋದಿದ್ರೆ ನಾನೇ ಬರ್ತಿದ್ನಲ್ಲಮ್ಮ. ನೀನು ಒಬ್ಳು ಅಲ್ಲಿಂದ ಬಂದ್ಯಾ? ಅಪ್ಪ, ಅಷ್ಟು ದೂರದಿಂದ ನಾನು ಒಬ್ಬಳೇ ಬಂದಿದ್ದೀನಿ. ಇನ್ನು ಬಸ್ ಸ್ಟಾಪಿಂದ ಮನೆಗೆ ಬರೋ ಕಷ್ಟ ನನಗೆ. ನಾನು ಚೆನ್ನಾಗಿದ್ದೀನಿ ಅಮ್ಮ, ನೀನು ಹೇಗಿದೆಯಾ? ಅಪ್ಪ, ನೀನಾಗ ಇಷ್ಟೊಂದು ಸಣ್ಣ ಆಗಿಬಿಟ್ಟಿದೆಯಲ್ಲಪ್ಪ, ಏನಾಯ್ತಪ್ಪ? ಅಯ್ಯೋ, ನನ್ನ ಮಗಳ ಜೀವನ ಸೌದೋಗಿದೆ. ಇನ್ನು ನಾನು ಸಣ್ಣಾಗೋದ್ರಲ್ಲಿ ಏನಮ್ಮ ಆಶ್ಚರ್ಯ ಇದೆ ಹೇಳು? ನೋಡ್ದೆ ಮಗಳೇ, ನಿಮ್ಮ ಅಕ್ಕನ ಜೀವನದಲ್ಲಿ ಏನೇನೆಲ್ಲ ಆಗೋಗಿದೆ ಅಂತ. ಹಾಂ, ಹಿಂಗೆಲ್ಲ ಆಗುತ್ತೆ ಅಂತ ನಾವು ಯಾರೂ ಕನಸು ಸಹ ನೆನೆಸಿರಲಿಲ್ಲ. ಆದರೆ ಅವಳ ಹಣೆ ಬರಹ ಈಗೆಲ್ಲ ಆಗೋಯ್ತು. ಅಮ್ಮ, ಅಕ್ಕ ಮದುವೆ ಆಗಿರೋ ಕಾರಣ ಏನು ಗೊತ್ತಾ? ನಿನಗೋಸ್ಕರ, ಅಪ್ಪನಿಗೋಸ್ಕರ. ನಿಮ್ಮಿಬ್ಬರಿಗೂ ನೋವಾಗಬಾರ್ದು, ನಿಮ್ಮಿಬ್ಬರು ಮರ್ಯಾದೆ ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಕ್ಕ ಮದುವೆ ಮಾಡ್ಕೊಂಡ್ರು ಅಮ್ಮ. ಆದರೆ ಪಾಪ, ಅವಳ ನಂಬಿಕೆ, ಅವಳ ಪ್ರೀತಿ ಎಲ್ಲನೂ ಕಣ್ಣು ಮುಚ್ಚಿ ಕಣ್ಣು ತೆಗೆಸೋಗಡೆ ಎಲ್ಲ ನಾಶವಾಗೋಯ್ತು. ಅಕ್ಕ, ನೀವಾಗ ಮುಂದಿನ ಜೀವನದ ಬಗ್ಗೆ ಏನು ಯೋಚನೆ ಮಾಡಿದ್ಯಾ? ನಿತ್ಯ, ನನಗಿವಾಗ ಸದ್ಯಕ್ಕೆ ನನ್ನ ಜೀವನದ ಬಗ್ಗೆ ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆಲ್ಲದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಅಕ್ಕ, ನಾನು ಸಂಜಯ್ ಬಗ್ಗೆ ಎಲ್ಲ ಕೇಳ್ಪಟ್ಟಿದ್ದೀನಿ. ನಿನ್ಗೆ ಅವನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇದೆಯಾ? ನಾನು ಸ್ಟ್ರೇಟಾಗಿ ಕೇಳ್ತೀನಿ ಅಂತ ಏನು ಅನ್ಕೋಬೇಡ. ನಿತ್ಯ, ನನಗದ್ರ ಬಗ್ಗೆ ಇವಾಗ ಏನು ಹೇಳೋಕ್ಕಾಗ್ತಾ ಇಲ್ಲ. ಹಾಂ ಸರಿ ಅಕ್ಕ, ಒಂದು ಕೆಲಸ ಮಾಡು. ಒಂದು ಸ್ವಲ್ಪ ದಿನದ ಮಟ್ಟಿಗೆ ನೀನು ನನ್ನ ಜೊತೆ ಅಬ್ರಾಡಿಗೆ ಬಾ. ನಿನ್ನ ಜೊತೆನಾ? ಅಲ್ಲ ಕಣೆ, ನಾನು ಅಲ್ಲಿಗೆ ಬಂದುಬಿಟ್ರೆ ಅಪ್ಪ ಅಮ್ಮನ್ನ ಯಾರು ನೋಡ್ಕೊತಾರೆ? ಅಕ್ಕ, ನೀನು ಸದ್ಯಕ್ಕೆ ಅವ್ರ ಬಗ್ಗೆ ಯೋಚನೆ ಏನು ಮಾಡಬೇಡ ಕಣೆ. ನೀನು ಮೊದಲು ನಿನ್ನ ಬಗ್ಗೆ ಯೋಚನೆ ಮಾಡು. ನೋಡು, ನಿನ್ನ ಜೀವನದಲ್ಲಿ ಏನೇನೆಲ್ಲ ಆಗೋಗಿದೆ ಅದನ್ನೆಲ್ಲ ಬಿಟ್ಟು ನೀನು ಮುಂದುವರಿಬೇಕು ಅಕ್ಕ. ಹೊಟ್ಟೋಗಿದ್ದಾನೆ, ಹೇಗೋ ಹೊಟ್ಟೋಗಿದ್ದಾನೆ. ಇವಾಗ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀನು ಮುಂದೆ ಜೀವನ ನೋಡ್ಕೋಬೇಕಲ್ವಾ? ಅಲ್ಲ ಕಣೆ, ಹಾಗಂತ ನೀನು ಇಬ್ಬರೂ ಹೊಟ್ಟೋಗ್ಬಿಟ್ರೆ ಪಾಪ ಅಪ್ಪ ಅಮ್ಮ ಇಬ್ಬರೇ ಅವ್ರಿಗಿದಕ್ಕಾಗಲ್ಲ ಕಣೆ. ನಿನಗೆ ಗೊತ್ತು, ನೀನು ಒಬ್ಬಳೇ ಅಲ್ಲಿ ಹೊಂಟೋಗಿದೆ ಅಂತ ಅಪ್ಪ ಅಮ್ಮ ಎಷ್ಟು ಕೊರಗಿದ್ದಾರೆ ಅಂತ. ಇವಾಗ ನಾನು ಬಂದರೆ... ಇಲ್ಲ ಮಗಳೇ, ನಿತ್ಯ ಹೇಳ್ತಾರೋ ಸರಿಯಾಗಿದೆ. ನೀನು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅವಳ ಜೊತೆ ಹೋಗ್ಬಿಟ್ಟು ಬಾ. ನಮ್ಮ ಬಗ್ಗೆಲ್ಲ ಏನು ಯೋಚನೆ ಮಾಡ್ಕೋಬೇಡ, ನಾವು ಹೇಗೋ ಇರ್ತೀವಿ. ಮೊದಲು ನೀನು ಸರಿಯಾಗಬೇಕಮ್ಮ, ನೀನು ಖುಷಿಯಾಗಿರಬೇಕು. ಗೀತಾ, ಹೌದು, ಅಪ್ಪ ಹೇಳ್ತಾ ಇರೋದು, ನಿಮ್ಮ ತಂಗಿ ಹೇಳ್ತಾ ಇರೋದು ಸರಿಯಾಗಿದೆ. ಒಂದು ಸ್ವಲ್ಪ ದಿನ ಮಟ್ಟಿಗೆ ನೀನು ಹೋಗ್ಬಿಟ್ಟು ಬಾ. ಯಾಕೆಂದರೆ ಜಾಗ ಬದಲಾವಣೆ ಅಂದರೆ ಮನಸ್ಸು ಸ್ವಲ್ಪ ಹಿತ ಅನಿಸುತ್ತೆ. ನೀನು ಸಂಜು ಬಗ್ಗೆ ಅಥವಾ ತಾಯಿ ಬಗ್ಗೆ ಏನು ಯೋಚನೆ ಮಾಡ್ಕೋಬೇಡ, ನಾನು ಅವ್ರಿಗೆ ಹೇಳ್ಕೊತೀನಿ. ಅಮ್ಮ, ಆದ್ರೂ ಅಕ್ಕ, ಆದರೆ ಇದ್ರೆಲ್ಲ ಏನೂ ಇಲ್ಲ. ನಾವೊಂದು ವಾದ ಮಟ್ಟಿಗೆ ನಾವು ಇಲ್ಲಿರೋಣ, ಆಮೇಲೆ ನಾವು ಹೊರಟೋಗೋಣ, ಸರಿನಾ? ನಾನು ನಿಂಗೆ ಟಿಕೆಟೆಲ್ಲ ಏನು ಬೇಕಲ್ಲ ಅದ್ರ ಬಗ್ಗೆ ಗಮನ ಕೊಡ್ತೀನಿ. ನೋಡು ಅಕ್ಕ, ಸಾಕು. ಇಷ್ಟು ದಿನ ಹೇಗೋ ಅಪ್ಪ ಅಮ್ಮನ ಜೀವನದ ಬಗ್ಗೆ ಯೋಚನೆ ಮಾಡಿದ್ಯಾ, ಇನ್ನು ಮುಂದೆ ನಿನ್ನ ಬಗ್ಗೆ ಯೋಚನೆ ಮಾಡು ಅಕ್ಕ. ಸಾಕು, ನೀನು ನೊಂದಿರೋದು, ಕಣ್ಣೀರು ಹಾಕಿರೋದು ತುಂಬಾ ಆಗೋಗಿದೆ. ಒಂದು ಕೆಲಸ ಮಾಡು, ನೀನು ಸ್ಟಡಿ ಪೂರ್ತಿ ಅಲ್ಲೇ ಕಂಪ್ಲೀಟ್ ಮಾಡು. ನಾವಿಬ್ಬರು ಹಾಗೆ ಮಾಡೋಣ, ಆಯಿತು ನಿತ್ಯ? ನೀನು ಹೇಗೆ ಹೇಳ್ತೀಯಲ್ಲ ಹಾಗೆ ಮಾಡೋಣ. ನೋಡು ಮಗಳೇ, ನೀನು ಜೀವನದಲ್ಲಿ ಎಷ್ಟು ಓದಬೇಕು ಅಂತೀಯಲ್ಲ ಅಷ್ಟು ಓದು. ನೀನು ಏನಾಗಬೇಕು ಅನ್ಕೋತೀಯಲ್ಲ ಅದನ್ನೇ ಆಗು. ನಾನು ನಿನ್ನ ಜೊತೆ ಕೊನೆಯವರೆಗೂ ಇರ್ತೀನಿ ಮಗಳೇ.
ನನ್ನ ಜೀವದಲ್ಲಿ ಕೊನೆ ಉಸಿರೋ ತನಕ ನಾನು ನಿನಗೋಸ್ಕರ ಇರ್ತೀನಿ. ನನ್ನ ಮಗಳಿಗೋಸ್ಕರ ಈ ತಾಯಿ ಇದ್ದೇ ಇರ್ತಾಳೆ. ಅಮ್ಮ, ನಾನೇ ಆಗಲಿ ನಿತ್ಯ ಆಗಲಿ ನಿನ್ನಿಂದ ತಾಯಿನ ಪಡೆಯೋಕ್ಕೆ ಎಷ್ಟು ಪುಣ್ಯ ಮಾಡಿದ್ವು. ಅಪ್ಪನೂ ಅಷ್ಟೇ. ಇಷ್ಟೆಲ್ಲ ಆದ್ರೂ ನನಗೊಂದು ಮಾತನ್ನು ಏನೂ ಹೇಳ್ತಾ ಇಲ್ಲ. ಅಪ್ಪ, ನಿಂಗೆ ನನ್ನಿಂದ ಬೇಜಾರಾಗಿದೆಯಪ್ಪ? ಅಯ್ಯೋ ಮಗಳೇ, ಯಾಕಮ್ಮ ಹಂಗೆ ಹೇಳ್ತೀಯಾ? ಇಲ್ಲ, ನಂಗೆ ನಿನ್ನ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ. ನೋಡು, ನೀನು ಎಷ್ಟು ಓದಬೇಕಂತೆಲ್ಲ ಓದು ಮಗಳೇ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡು, ಆಯಿತಾ? ಇನ್ನು ಮುಂದೆ ನಿಂಗೆ ಹೇಗಿರ್ಬೇಕು ಅನಿಸುತ್ತೆ ಹಾಗೆ ಇರು ಮಗಳೇ. ನೀನು ಮದುವೆನೂ ಅಷ್ಟೇ, ಯಾವಾಗ ಆಗ್ಬೇಕು ಅನ್ಕೋತೀಯೋ, ಯಾರನ್ನ ಆಗ್ಬೇಕಂತ ಅನ್ಕೋತೀಯೋ ನಾನು ಅವ್ರ ಜೊತೆಗೆ ಮಾಡ್ತೀನಿ, ಸರಿನಾ? ಅಪ್ಪ, ಸದ್ಯ ನನ್ನ ಮದುವೆ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಿಲ್ಲಪ್ಪ. ಮೊದಲು ನನ್ನ ಕೆರಿಯರು, ನನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತೀನಿ. ಆಮೇಲೆ ಮುಂದೆ ನನ್ನ ಮನೆ ಬದಲಿ ಮದುವೆ ಅಂತ ಬರೆದಿದ್ರೆ ನೋಡೋಣ ಅಪ್ಪ. ಅಮ್ಮ, ಯಾಕಮ್ಮ ಒಂಥರ ಇದೆಯಾ? ಏನಾಯಿತು? ಮಗನೇ, ಅದೇನೂ ಇಲ್ಲ. ಈಗ ಗೀತಾ ಅವ್ರ ತಾಯಿ ನನಗೆ ಫೋನ್ ಮಾಡಿದರು. ಅವ್ರು ಹೇಳ್ತಾಯಿದ್ರು ಗೀತನ ತಂಗಿ ಮನೆಗೆ ಬಂದಿದ್ದಾಳಂತೆ. ಅವ್ರು ಹೇಳ್ತಾಯಿದ್ದಂಥ ಅಕ್ಕನ ಜೊತೆ ಕರ್ಕೊಂಡೋಗಿ ಒಂದು ಸ್ವಲ್ಪ ದಿನ ಮಟ್ಟಿಗೆ ಅಲ್ಲಿ ಇಟ್ಕೋತೀನಿ ಅಂತ. ಅದಕ್ಕೆ ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ಯಾ? ಹಾಂ, ಅದು ಮಗನೇ, ನಾನು ತುಂಬ ಪ್ರಯತ್ನ ಪಟ್ಟೆ ಕಂದ. ನಿನ್ನ ಜೀವನದಲ್ಲಿ ಮತ್ತೆ ಗೀತಾ ಬರಲಿ, ಗೀತಾ ಬಾಳಲ್ಲಿ ನೀನು ಬೇಕಾಗಲಿ ಅಂತ. ಆದರೆ ಆ ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತಲ್ಲ ಅಂತ. ಅಯ್ಯೋ ಅಮ್ಮ, ಅದಕ್ಕೆ ಇಷ್ಟೊಂದು ಬೇಜಾರಾಗ್ತೀಯಾ? ನೋಡು, ಮೇಲೊಬ್ಬ ದೇವರು ಅಂತ ಇದ್ದಾನಲ್ಲ, ಅವನು ಯಾರ ಹಣೆ ಬೆಲೆ ಏನು ಬರೆದಿರ್ತಾನೋ ಅದೇ ಆಗೋದು. ನನ್ನ ಹಣೆಯಲ್ಲಿ ಗೀತಾ ಅನ್ನೋ ಹೆಸರು ಬರ್ದಿಲ್ಲ ಅಂತ ಕಾಣುತ್ತೆ. ಅಮ್ಮ, ನಿಮ್ಗೊಂದು ವಿಷಯ ಗೊತ್ತಾ? ಈ ಪ್ರಾಬ್ಲಮ್ಮು ನನ್ನ ಮತ್ತು ಅವಳ ಲೈಫಲ್ಲಿ ಅಲ್ಲಮ್ಮ. ಗೀತಾ ಸಂಜೋನ ಹೆಸರಲ್ಲೇ ಪ್ರಾಬ್ಲಮ್ ಇದೆ. ಆ ಹೆಸರು ಯಾರು ಇಬ್ಬರು ಒಂದಾಗೋದೇ ಇಲ್ಲ. ವಿಪರ್ಯಾಸ ಏನಂದರೆ ಅವರಿಬ್ಬರ ಮಧ್ಯೆ ಪ್ರೀತಿ ಅಷ್ಟೇ ಇರುತ್ತೆ. ಅವರಿಬ್ಬರು ಒಟ್ಟಿಗೆ ಜೀವನ ಮಾಡೋದು ತುಂಬ ಕಷ್ಟ ಅಲ್ವೇನಮ್ಮ? ಅಮ್ಮ, ಸಮಾಧಾನ ಮಾಡ್ಕೊ. ನಾನು ಗೀತ ಹತ್ರ ಮಾತಾಡಿದ್ದೀನಿ. ಅವಳು ಹೇಳಿದ್ದಾಳೆ 1-2 ವರ್ಷ ಅಷ್ಟೇ ಅಂತೆ. ಅವಳು ಎಜುಕೇಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾಳಮ್ಮ. ಒಂದು ವೇಳೆ ಆವಾಗ ಅವಳು ಮನಸ್ಸು ಬದಲಾಗಿ ನಾನು ಒಪ್ಕೊಂಡ್ರೆ ಒಪ್ಕೋಬೋದಲ್ವಾ? ಯಾರಿಗೆ ಗೊತ್ತು? ಆ ದೇವ್ರ ದಯೆಯಿಂದ ನೀನು ಹೇಳೋಗೆ ಆಗಲಿ ಮಗನೇ. ನಿನ್ನ ಜೀವನದಲ್ಲಿ ನಾನು ತುಂಬ ಖುಷಿಯಾಗಿರಬೇಕು. ಸರಿ ಅಮ್ಮ, ಮೊದಲು ನೀನು ಖುಷಿಯಾಗಿರು. ನನಗೂ ಅಷ್ಟೇ ನೀನು ಖುಷಿಯಾಗಿರಬೇಕು. ಹಾಗಂತ ನನ್ನ ಗೀತನ ಬಿಟ್ಟು ಬೇರೆ ಹುಡುಗನ ಮದುವೆ ಮಾಡ್ಕೊತ ಮಾತ್ರ ಹೇಳ್ಬೇಡ. ಇಲ್ಲ ಮಗನೇ, ನಾನಂತ ಕೆಲಸ ಯಾವತ್ತೂ ಮಾಡೋದಿಲ್ಲ. ನನಗೆ ಗೊತ್ತು ನಿನಗೆ ಗೀತಾ ಅಂದರೆ ಎಷ್ಟು ಪ್ರೀತಿ ಇದೆ ಅಂತ. ಅವಳಿಗೂ ಇನ್ಮೇಲೆ ಪ್ರೀತಿ ಇದೆ ಅಂತ ಅನಿಸುತ್ತೆ. ಅದೇ ಪಾಪ, ಅವಳ ಜೀವನದಲ್ಲಿ ತುಂಬ ಅನುಭವಿಸೋಳೆ. ಹಾಗಾಗಿ ಅವಳಿಗೆ ಮತ್ತೆ ಮದುವೆ ಅಂದರೆ ಕಷ್ಟನೇ ಅಲ್ವಾ? ಅಲ್ವಾ? ಮತ್ತೆ ನನ್ನ ಅಮ್ಮನಿಗೆ ಎಲ್ಲ ಗೊತ್ತು. ಜಾಣೆ ನನ್ನಮ್ಮ. ಅಮ್ಮ, ಈಗ ನೀನು ನಗ್ತಾ ಇರಬೇಕು, ಯಾಕೆಂದರೆ ಆಫೀಸಲ್ಲಿ ಮೀಟಿಂಗ್ ಇದೆ ಇವತ್ತು. ನೆನಪಿದೆ ತಾನೇ? ಇದು ತುಂಬ ದೊಡ್ಡ ಪ್ರಾಜೆಕ್ಟು. ಮೊದಲು ಅದ್ರ ಬಗ್ಗೆ ಗಮನ ಹಾಕೋಣ, ಸರಿನಾ? ಚಿಲ್ ಮಾಡು ಮಮ್ಮಿ, ಕಮಾನ್. ಸರಿ, ನಾನು ಮೀಟಿಂಗಲ್ಲಿ ಇರ್ತೀನಿ, ಬಂದುಬಿಡು. ಮಗನೇ, ನನಗೆ ಗೊತ್ತು ನಿನಗೆ ಒಳಗೆ ಎಷ್ಟು ನೋವಿದೆ ಅಂತ. ನಾನು ಬೇಜಾರಾಗಬಾರ್ದು ಅಂತ ನಾವು ಥರ ನಾಟಕ ಮಾಡ್ತೇನೆ ಮುಂದೆ. ಗೀತಾ, ಯಾಕೆ ಹೀಗೆ ಮಾಡಿಬಿಟ್ಟೆ? ಹಾಂ, ನಾನು ನಿನ್ನ ಬಗ್ಗೆ ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ನಮ್ಮ ಜೀವನದಲ್ಲಿ ನಾವೆಲ್ಲ ಹಾಗಿರಬೇಕು, ಹೀಗಿರಬೇಕು ಅಂತ ನೂರಾರು ಕನಸು ಕಂಡ್ಕೊಂಡಿದ್ದೆ. ಆದರೆ ನಿನಗೆ ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಆಗಿಲ್ವಾ? ನನ್ನ ನೆನಪೇ ಆಗಿಲ್ವಾ? ನನಗೆ ಒಂದೊಂದು ಫೋನ್ ಮಾಡಬೇಕು ಅಂತ ನಿನಗೆ ಅನಿಸೇ ಇಲ್ವಾ ಗೀತಾ? ನಾನೇನು ತಪ್ಪು ಮಾಡಿದೆ? ನೀನೇ ಯಾಕೆ ಇಷ್ಟ ಆದೆ? ದೇವರೇ, ಯಾಕಪ್ಪ ನನ್ನ ಜೀವನ ಹೀಗೆ ಮಾಡಿಬಿಟ್ಟೆ? ನನಗೆ ಗೀತೆ ನೋಡಿದೆ ಇರೋಕ್ಕೆ ಖಂಡಿತ ಆಗಲ್ಲ. ಅವಳನ್ನ ದೇವರೇ, ನಾನು ಕೈ ಮುಗಿದು ಬಿಡ್ಕೊತೀನಿ. ನನ್ನ ಜೀವನದಿಂದ ಗೀತೆನ ದೂರ ಮಾಡಬೇಡ ಪ್ಲೀಸ್ ದೇವರೇ. ನನಗೆ ಅವಳನ್ನ ಬಿಟ್ಟಿರೋ ಶಕ್ತಿ ಖಂಡಿತ ಇಲ್ಲ. ನಾನು ಇದನ್ನೆಲ್ಲ ಯಾರಿಗೆ ಹೇಳ್ಕೊಬೇಕು? ಯಾರಿಗೆ ಹೇಳ್ಕೊಂಡ್ಲಿ? ಕೇಳಬೇಕಾಗಿರೋಳೆ ನಾನು ದೂರ ಹೋಗ್ತಾ ಇರಬೇಕಾದ್ರೆ ನಾನು ಇನ್ನು ಯಾರಿಗೆ ಹೇಳ್ಕೊಂಡ್ಲಿ? ಗೀತಾ, ನನ್ನ ಬಿಟ್ಟು ಹೋಗೋಕೆ ಮೊದಲು ಒಂದೇ ಒಂದು ಸರಿ ನನ್ನ ಮೀಟ್ ಮಾಡು ಪ್ಲೀಸ್. ನಾನು ನಿಂಗೇನೋ ಹೇಳಬೇಕು ಪ್ಲೀಸ್ ಗೀತಾ, ನನ್ನ ಮರಿಬೇಡ. ನನಗೊಂದೊಂದು ಸರಿ ಮೀಟ್ ಮಾಡು. ಅಲ್ಲ, ನನಗೆ ಯಾರಿಗೂ ಹೇಳ್ದೆ ಹೋಗೋದು ಚೆನ್ನಾಗಿರುತ್ತಾ? ಅಟ್ಲೀಸ್ಟ್ ಸಂಜೆನ ಅವರ ಅಮ್ಮನ ಒಂದ್ಸರಿ ಮೀಟ್ ಮಾಡಿ ಹೋಗಿದ್ರೆ ಆಗಿರ್ತಾ ಇತ್ತು. ಆದರೆ ನಾನು ಅವ್ರ ಹತ್ರ ಹೋಗಿ ನಾನು ನನ್ನ ತಂಗಿ ಜೊತೆ ಹೋಗ್ತೀನಿ ಅಂದರೆ ಅವ್ರು ನನ್ನ ಬಗ್ಗೆ ಅನ್ಕೋಬೇಕು. ಆಂಟಿ ಪಾಪ ನನಗೆ ಸಹಾಯ ಮಾಡಿದ್ದಾರೆ, ಎಷ್ಟು ಒಳ್ಳೆ ಮಾತಾಡಿದ್ದಾರೆ.
ಹೀಗಿರ್ಬೇಕಾದ್ರೆ ನನಗೊಂದು ಮಾತು ಹೇಳ್ದೆ ಹೋದರೆ ಚೆನ್ನಾಗಿ ಕಾಣಿಸಲ್ಲ. ನಾನು ಹೋಗೋದಕ್ಕೂ ಮೊದಲು ಆಂಟಿನ ಮತ್ತು ಸಂಜೆನ ಮೀಟ್ ಮಾಡಿನೇ ಹೋಗಬೇಕು. ಹಾಂ ದೇವರೇ, ನಾನು ಯಾವ ದಾರಿ ಆಯ್ಕೆ ಮಾಡ್ಕೊಳ್ಳಿ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ವಲ್ಲ. ನಾನು ಇವಾಗ ಏನು ಮಾಡಲಿ?